ದಾಳಿ ಸಂಬಂಧ ಪಾಕಿಸ್ತಾನಕ್ಕೆ ಇವತ್ತು ಒಂದೇ ದಿನ ಗಡುವು. ಭಾರತ ಎರಡನೇ ಶಾಕ್ ಕೊಟ್ಟಿದೆ. ಪಾಕಿಸ್ತಾನದ ಹಡಗುಗಳು ಭಾರತದ ಬಂದರಿಗೆ ಪ್ರವೇಶ ಮಾಡುವಂತಿಲ್ಲ. ಪಾಕಿಸ್ತಾನ ಧ್ವಜ ಹೊಂದಿರುವ ಹಡಗುಗಳು ಭಾರತಕ್ಕೆ ಬರೋ ಹಾಗಿಲ್ಲ. ಭಾರತದ ಧ್ವಜ ಹೊಂದಿರುವ ಹಡಗುಗಳು ಪಾಕಿಸ್ತಾನಕ್ಕೆ ಹೋಗುವಂತಿಲ್ಲ. ಭಾರತದ ಹಡಗುಗಳ ಸುರಕ್ಷತೆಯ ದೃಷ್ಟಿಯಿಂದ ಈ ಆದೇಶ ಹೊರಡಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶ. ನೇವಿ ಬಾರ್ಡರ್ ಏರಿಯಾಗಳಲ್ಲಿ ಪಾಕಿಸ್ತಾನದ ಬಾವುಟ ಹಾಕೊಂಡು ಯಾವುದಾದ್ರೂ ಹಡಗು ಬಂದ್ರೆ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತ ಮಹತ್ವದ ನಿರ್ಧಾರ. ವ್ಯಾಪಾರಿ ಹಡಗುಗಳು ಜಲಗಡಿ ಭಾಗದಲ್ಲಿ ಪಾಕಿಸ್ತಾನಕ್ಕೂ ಹೋಗುವಂತಿಲ್ಲ. ಭಾರತೀಯ ಹಡಗುಗಳು ಜೊತೆಗೆ ಪಾಕಿಸ್ತಾನದ ವಾಣಿಜ್ಯ ಹಡಗುಗಳು ಭಾರತಕ್ಕೂ ಬರೋ ಹಾಗಿಲ್ಲ. ಸುರಕ್ಷತೆಯ ಆಧಾರದಲ್ಲಿ ಸೆಕ್ಯೂರಿಟಿ ಉದ್ದೇಶದಿಂದ ಈ ಮಹತ್ವದ ನಿರ್ಧಾರ ಅಥವಾ ಆದೇಶವನ್ನ ಹೊರಡಿಸಲಾಗಿದೆ. ಪಾಕಿಸ್ತಾನಕ್ಕೆ ಇವತ್ತು ಒಂದೇ ದಿನ ಭಾರತ ಎರಡೆರಡು ಶಾಕ್ ಅನ್ನು ಕೊಟ್ಟು, ಎರಡನೇ ಶಾಕ್ ಇದು. ಪಾಕಿಸ್ತಾನದ ಹಡಗುಗಳು, ಅದು ಕೂಡ ವ್ಯಾಪಾರಿ ಹಡಗುಗಳು, ಪಾಕಿಸ್ತಾನಕ್ಕೆ ಹೋಗುವಂತಿಲ್ಲ. ಪಾಕಿಸ್ತಾನ ಧ್ವಜ ಹೊಂದಿರುವ ಹಡಗುಗಳು ಭಾರತಕ್ಕೆ ಬರುವಂತಿಲ್ಲ. ಯಾವ ಯಾವ ಮೂಲಗಳನ್ನ ಬಂದ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಆಘಾತ ಆಗುತ್ತೋ ಆ ಎಲ್ಲ ಮೂಲಗಳನ್ನ ಹುಡುಕಿ ಭಾರತ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಆರಂಭ ಮಾಡ್ಕೊಂಡಿದೆ. ಸಿಂಧೂ ನದಿ ಒಪ್ಪಂದ ಆ ವಿಚಾರದಲ್ಲಿ ಅದೊಂದು ಆಘಾತ. ಅದಾದ ನಂತರ ವಾಯು ನೆಲೆಯಲ್ಲೂ ಕೂಡ ನಮ್ಮ ಭಾರತದ ವಾಯು ಮಾರ್ಗವನ್ನ ಪಾಕಿಸ್ತಾನದ ಯಾವುದೇ ಫ್ಲೈಟ್ಗಳು ಬಳಸೋ ಹಾಗಿರಲಿಲ್ಲ. ಭಾರತದ ವಾಯು ಮಾರ್ಗವನ್ನ ಪಾಕಿಸ್ತಾನ ಬಳಸಿಕೊಂಡು ಅತ್ಯಂತ ಅಲ್ಪಾವಧಿಯಲ್ಲಿ ಬೇಕಾದ ದೇಶಗಳಿಗೆ ತಲುಪ್ತಾ ಇತ್ತು. ಯಾವಾಗ ಭಾರತ ತನ್ನ ವಾಯು ಮಾರ್ಗಕ್ಕೆ ಬರೋ ಹಾಗಿಲ್ಲ ಅಂತ ಆದೇಶ ಹೊರಡಿಸ್ತೋ, ಶ್ರೀಲಂಕಾ ಥಾಯ್ಲೆಂಡ್ ಮಾರ್ಗಗಳ ಮುಖಾಂತರವಾಗಿ ಸುದೀರ್ಘ ಸಮಯವನ್ನು ತೆಗೆದುಕೊಳ್ತಾ ಇದೆ ಪಾಕಿಸ್ತಾನದ ಏರ್ಲೈನ್ಸು. ಹಾಗಾಗಿ ಅವರಿಗೆ ಅದು ಕೂಡ ಭಾರಿ ಹೊಡೆತ. ಇಂಧನ ಅತಿಯಾಗಿ ಬೇಕಾಗಿ ಬರುತ್ತೆ, ಸುದೀರ್ಘವಾದ ಸಮಯವನ್ನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಪಾಕಿಸ್ತಾನದ ಏರ್ಲೈನ್ಸ್ ಅನ್ನ ಬಳಸೋದಿಲ್ಲ ಅಲ್ಲಿನ ಪ್ರಯಾಣಿಕರು, ವಿದೇಶಿಗರು. ಪಾಕಿಸ್ತಾನದಲ್ಲೂ ಅಫ್ಘಾನಿಗಳಿದ್ದಾರೆ, ಪಾಕಿಸ್ತಾನದಲ್ಲೂ ಚೀನಿಯರಿದ್ದಾರೆ, ಪಾಕಿಸ್ತಾನದಲ್ಲೂ ರಷ್ಯನ್ಗಳು ಪ್ರವಾಸಿಗರಾಗಿ ಹೋಗ್ತಾರೆ. ಹಾಗಾಗಿ ಆ ವಿದೇಶಿ ಪ್ರಜೆಗಳು ಫ್ಲೈಟ್ನಲ್ಲಿ ಪ್ರಯಾಣ ಮಾಡಬೇಕು ಅಂದ್ರೆ ಭಾರತದ ವಾಯು ಮಾರ್ಗದ ಮುಖಾಂತರವಾಗಿ ಬರೋ ಹಾಗಿಲ್ಲ. ಇದು ಅತ್ಯಂತ ಕಷ್ಟದ ಕೇಡುಗಾಲಕ್ಕೆ ಬಂದು ತಲುಪಿದೆ ಪಾಕಿಸ್ತಾನ. ಹಾಗಾಗಿ ವ್ಯಾಪಾರಿ ಹಡಗುಗಳಿಗೂ ಕೂಡ ಈಗ ಭಾರತ ಸರ್ಕಾರ ನಿಷೇಧವನ್ನ ಹೇರಿದೆ. ಪಾಕಿಸ್ತಾನದ ಜಲ ಗಡಿ ಭಾಗದ ಮುಖಾಂತರವಾಗಿ ಪರಸ್ಪರ ವ್ಯವಹಾರಗಳಿತ್ತು. ಹಾಗಾಗಿ ಹಡಗುಗಳ ಮುಖೇನ ಇಲ್ಲಿಂದ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡುವಂತಹದ್ದು, ಅಲ್ಲಿಂದ ಒಂದಷ್ಟು ಇಂಪೋರ್ಟ್ ಮಾಡುವಂತಹದ್ದು, ಇವೆಲ್ಲವೂ ಕೂಡ ಭಾರತ ಪಾಕಿಸ್ತಾನದ ನಡುವೆ ಈ ವ್ಯವಹಾರಗಳಿತ್ತು. ಅಲ್ಲಿಂದ ಸಾಕಷ್ಟು ಸಾಮಗ್ರಿಗಳನ್ನು ನಾವೇ ಆಮದು ಮಾಡ್ಕೋತಾ ಇದ್ವಿ. ಅದು ಹಡಗಿನ ಮುಖಾಂತರವಾಗಿರಲಿ, ರೈಲಿನ ಮುಖಾಂತರವಾಗಿರಲಿ, ಫ್ಲೈಟಿನ ಮುಖಾಂತರವಾಗಿರಲಿ, ಹೀಗೆ ನಮ್ಮಲ್ಲೂ ಅವರಲ್ಲೂ ಒಂದು ತೆಗೆದುಕೊಳ್ಳುವುದು ಮತ್ತು ಕೊಡುವ ವ್ಯವಹಾರಗಳಿತ್ತು. ಹಾಗಾಗಿ ಈಗ ಆ ವ್ಯವಹಾರಗಳಿಗೆ ಒಂದೊಂದಾಗಿ ಭಾರತ ಸರ್ಕಾರ ನಿಷೇಧವನ್ನು ಹೇರ್ತಾ ಇದೆ. ಈಗಾಗಲೇ ವಾಣಿಜ್ಯ ಹಡಗುಗಳು ಭಾರತದ ಜಲಗಡಿಯಿಂದ ಪಾಕಿಸ್ತಾನದ ಬಾರ್ಡರ್ ಕ್ರಾಸ್ ಮಾಡೋ ಹಾಗಿಲ್ಲ. ಇನ್ನು ಪಾಕಿಸ್ತಾನದ ಧ್ವಜ ಹಾಕ್ಕೊಂಡಿರೋ ಹಡಗುಗಳು ಯಾವುದೂ ಕೂಡ ಭಾರತದ ಜಲಗಡಿ ಭಾಗದ ಮುಖಾಂತರವಾಗಿ ಬರೋ ಹಾಗಿಲ್ಲ. ನಿಷೇಧವನ್ನು ಹೇರಲಾಗಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ಮತ್ತೊಂದು ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ. ಪಾಕಿಸ್ತಾನದ ಎಲ್ಲಾ ರೀತಿಯ ಉತ್ಪನ್ನಗಳ ಆಮದು ನಿಷೇಧ ಮಾಡಿದೆ ಭಾರತ. ತತ್ಕ್ಷಣದಿಂದಲೇ ಜಾರಿಯಾಗುವಂತೆ ಆ ನಿಷೇಧವನ್ನ ಆದೇಶದ ಮುಖಾಂತರ ಹೊರಡಿಸಲಾಗಿದೆ. ಭಾರತದ ಒಟ್ಟು ಆಮದಿನಲ್ಲಿ ಪಾಕಿಸ್ತಾನದ ಶೇಕಡ ಪಾಲುದಾರಿಕೆ 000. ಪುಲ್ವಾಮಾ ದಾಳಿಯ ಸಂದರ್ಭದಲ್ಲೂ ಕೂಡ ಪಾಕ್ ಉತ್ಪನ್ನಗಳಿಗೆ
ನಿರ್ಬಂಧವನ್ನು ವಿಧಿಸಲಾಗಿತ್ತು. ಲವಲೇಶದಷ್ಟು ಭಾರತಕ್ಕೆ ನಷ್ಟ ಆಗಿರಲಿಲ್ಲ. ಈ ಬಾರಿಯೂ ಅದೇ ತರಹ ಭಾರತ ಉತ್ತರವನ್ನು ಕೊಡ್ತಾ ಇದೆ. ಪುಲ್ವಾಮಾ ದಾಳಿ ಬಳಿಕ ಭಾರತಕ್ಕೆ ಪಾಕ್ ರಫ್ತು 1,000 ಪಟ್ಟು ಇಳಿಕೆಯಾಗಿದೆ. ಪಾಕಿಸ್ತಾನದಿಂದ ಮಾಡಲಾಗುತ್ತಿರುವ ಪ್ರಮುಖ ಆಮದು ಉತ್ಪನ್ನಗಳೆಂದರೆ ತಾಮ್ರ, ಗಾಜಿನ ಉತ್ಪನ್ನಗಳು, ಸಾವಯವ ರಾಸಾಯನಿಕಗಳು, ಸಲ್ಫರ್ಗಳು, ಹಣ್ಣು ಮತ್ತು ಒಣ ಹಣ್ಣು, ಕೆಲ ಡ್ರೈ ಫ್ರೂಟ್ಸ್ಗಳನ್ನು ಮತ್ತು ಎಣ್ಣೆ ಕಾಳುಗಳನ್ನು ತರಿಸಲಾಗ್ತಾ ಇತ್ತು ಭಾರತ. ಪಾಕಿಸ್ತಾನದ ವಿರುದ್ಧ ಈಗ ಭಾರತ ಮತ್ತೊಂದು ಕಠಿಣ ಕ್ರಮವನ್ನು ಜಾರಿ ಮಾಡಿದೆ. ಹೈ ಟೆನ್ಷನ್ ವೈರ್ ಮುಟ್ಟಿಕೊಂಡ ರೀತಿಯ ಅನುಭವ ಪಾಕಿಸ್ತಾನಕ್ಕೆ ಅನುಭವ ಆಗ್ತಾ ಇದೆ. ಪಾಕಿಸ್ತಾನದ ಜೊತೆಗಿನ ಮಾನಸಿಕ ಸಂಬಂಧಕ್ಕೆ ಈಗಾಗಲೇ ಭಾರತ ತಲಾಖ್ ಕೊಟ್ಟಿದೆ. ಆರ್ಥಿಕ ಸಂಬಂಧಗಳ ಮೂಲಗಳನ್ನು ಒಂದೊಂದಾಗಿ ಹುಡುಕಿ ಆ ಮೂಲಗಳಿಗೆ ಸಿಮೆಂಟ್ ಮಿಶ್ರಿತ ಮಣ್ಣನ್ನು ತುಂಬಿ ಮುಚ್ಚಲಾಗ್ತಾ ಇದೆ. ನಿಮಗೂ ನಮಗೂ ಕೊಡುವ ತೆಗೆದುಕೊಳ್ಳುವ ವ್ಯವಹಾರ ಸಾಕು, ನೀವು ಮಾಡಿದ ಘನಂದಾರಿ ಕೆಲಸಕ್ಕೆ ಇದೇ ಪ್ರತಿಫಲ. ಯುದ್ಧ ಮಾಡದೆಯೇ ನೋವು ಕೊಡೋದಂದ್ರೆ ಹಿಂಗೆ. ಯುದ್ಧ ಮಾಡದೆ, ಅತ್ಯಾಧುನಿಕ ಯುದ್ಧ ಶಸ್ತ್ರಾಸ್ತ್ರಗಳ ಪ್ರಯೋಗ ಅಲ್ಲದೆ, ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹಾಕದೆ ಹೆಂಗೆ ಬಗ್ಗು ಬಡಿಬೇಕು ಎನ್ನುವಂತಹ ಎಲ್ಲ ತರಹದ ಬಾಂಬ್ಗಳಿಗಿಂತಲೂ ಹೆಚ್ಚಿನ ತೀವ್ರತೆಯ ಪ್ರಯೋಗಗಳನ್ನು ಭಾರತ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಪ್ರಜೆಗಳು ಭಾರತದಿಂದ ಹೋಗಬೇಕು ಎನ್ನುವಂತಹ ನಿಯಮ, ಆ ನಿಯಮದಲ್ಲಿ ಒಂದಷ್ಟು ಸಡಿಲಿಕೆಗಳು ಬಂತು. ಅದು ಮಾನವೀಯ ದೃಷ್ಟಿಯ ಆಧಾರದ ಮೇಲೇನೋ ಅಥವಾ ಪರಸ್ಪರ ಎರಡು ದೇಶಗಳ ನಡುವಿನ ಕೆಲ ಒಪ್ಪಂದಗಳ ಆಧಾರದ ಮೇಲೇನೋ ಗೊತ್ತಿಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ಒಂದೊಂದಾಗಿ ಬ್ಯಾಕ್ ಟು ಬ್ಯಾಕ್ ಪೆಟ್ಟುಗಳು ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಭಾರತ ಕೊಡ್ತಾ ಇರತಕ್ಕಂತಹ ಆಘಾತಗಳನ್ನು ದಹಿಸಿಕೊಳ್ಳೋದಕ್ಕೂ ಕೂಡ ಪಾಕಿಸ್ತಾನಕ್ಕೆ ಸಾಮರ್ಥ್ಯ ಇಲ್ಲದಂತಾಗಿದೆ. ಅದು ಆರ್ಥಿಕವಾಗಿರಲಿ ಮತ್ತೊಂದಾಗಿರಲಿ.